ಬೆಂಗಳೂರು ಪೋಸ್ಟ್ಗೆ ಸ್ವಾಗತ. ನಾನು ದಿವ್ಯಶ್ರೀ. ಹೆಡ್ಲೈನ್. ಸಣ್ಣ ಜೀವಕ್ಕೆ ಓವರ್ ಆಯ್ತು ಡೋಸ್. ಅನಸ್ತೇಷಿಯಾದಿಂದಾಗಿ ಮಗುವೆ ಖಲಾಸ್. ನಿರ್ಲಕ್ಷ್ಯ ತೋರಿದ ವೈದ್ಯರ ಮೇಲೆ ಕೇಸ್. ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಕಲರವ. ಬಾನಂಗಳದಲ್ಲಿ ಯುದ್ಧ ವಿಮಾನಗಳ ಚಿತ್ತಾರ. ವೈಮಾನಿಕ ವೈಭವ ನೋಡಲು ಹರಿದು ಬಂತು ಜನಸಾಗರ. ಆನೇಕಲ್ ಸುತ್ತಮುತ್ತ ಆನೆಗಳ ಹಾವಳಿ. ಪದೇ ಪದೇ ಜಮೀನಿನ ಮೇಲೆ ದಾಳಿ. ಕಾಡಾನೆ ಓಡಿಸಲು ಅರಣ್ಯ ಅಧಿಕಾರಿಗಳ ಹರಸಾಹಸ. ಅನಾಥ ಮಕ್ಕಳಿಗೆ ಆಶ್ರಯದಾತ. ಬಾಲಕಾರ್ಮಿಕರಿಗೆ ಅನ್ನದಾತ. ಬೀದಿಗೆ ಬಿದ್ದ ಮಕ್ಕಳ ಭವಿಷ್ಯ ರೂಪಿಸುವ ಕಲಾವಿದ. ಓಹೋ ಅಂದ್ಲು ಆ ದಿನ, ಹೂ ಅಂದ್ಲು ಈ ದಿನ. ಅಭಿಮಾನಿಗಳಿಗೆ ನೀರ್ದೋಸೆ ತಿನ್ನಿಸೋಕೆ ನಟಿ ರಮ್ಯಾ ರೆಡಿ. ಅದು ಈಗಷ್ಟೇ ಮಾತು ಕಲಿತಾ ಇದ್ದ ಹಸುಗೂಸು. ಹಲ್ಲು ನೋವಿದ್ದು ಆ ಮಗುವನ್ನ ಪೋಷಕರು ಆಸ್ಪತ್ರೆಗೆ ಕರೆದೊಯ್ದಿದ್ರು. ಆದರೆ ವೈದ್ಯರು ನೀಡಿದ ಅನಸ್ತೇಷಿಯಾದಿಂದ ಆ ಪುಟ್ಟ ಕುಸುಮದ ಪ್ರಾಣಪಕ್ಷಿ ಹಾರಿ ಹೋಗಿದೆ. ಈ ಹಾಲುಗಲ್ಲದ ಮುದ್ದು ಮಗುವಿನ ಹೆಸರು ಶಿಶಿರ್. ಬರೀ 3 ವರ್ಷ. ಇನ್ನಷ್ಟೇ ಮಾತು ಕಲಿಯಬೇಕಾಗಿದ್ದ ಈ ಪಾಪು ಪ್ರಾಣ ಇವತ್ತು ಕಮರಿ ಹೋಗಿತ್ತು. ವೈದ್ಯರ ನಿರ್ಲಕ್ಷ್ಯಕ್ಕೆ ಮಗು ಅಸುನೀಗಿತ್ತು. ಲೋಕೇಶ್ ಮತ್ತು ಆಶಾ ದಂಪತಿ ಹಲ್ಲು ನೋವಿನ ಹಿನ್ನೆಲೆಯಲ್ಲಿ ತಮ್ಮ ಮಗುವನ್ನ ಇವತ್ತು ಬೆಳಗ್ಗೆ HSR ಲೇಔಟ್ನಲ್ಲಿರೋ ಅಣ್ಣಯ್ಯ ಕ್ಲಿನಿಕ್ಗೆ ಕರೆದೊಯ್ದಿದ್ರು. ಆದ್ರೆ ಆಸ್ಪತ್ರೆ ವೈದ್ಯ ರವಿರಾಜ್ ನೀಡಿದ ಅರವಳಿಕೆ ಮದ್ದಿನಿಂದ ಮಗು ಮತ್ತೆ ಮೇಲೇಳಲೇ ಇಲ್ಲ. ಇದರಿಂದ ರೊಚ್ಚಿಗೆದ್ದ ಪೋಷಕರು ಆಸ್ಪತ್ರೆ ವೈದ್ಯ ರವಿರಾಜ್ಗೆ ಹಿಗ್ಗಾಮುಗ್ಗಾ ಥಳಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಕರ್ಕೊಂಡು ಕ್ಲೀನ್ ಮಾಡುವಾಗ ಅದು ಅನಸಿಗೆ ಕೊಟ್ಟಿದ್ದಾರೆ. ಅನಸಿಗೆ ಕೊಟ್ಟದ್ದು ಪ್ರಜ್ಞೆ ಹೋಗಿದೆ. ಅವಾಗಿಂದ ಅದು ಕಂಟಿನ್ಯೂ ಹಂಗೆ ಪ್ರಜ್ಞೆ ಹೋಗಿದೆ. 2 ಅವರ್ 3 ಅವರ್ ಆದಮೇಲೆ ಇಲ್ಲಿಂದ ಇಲ್ಲಿ ಆಗಲ್ಲ ಅಂದ್ಬಿಟ್ಟು ಇಲ್ಲಿ ಗಾರ್ಡನ್ ಸಿಟಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿನೂ ವೆಂಟಿಲೇಟ್ ಕೊಟ್ಟು 2 ಅವರ್ ವೆಯ್ಟ್ ಮಾಡೋದು. ಆಗುತ್ತೆ ಅಂತ ಕೊನೆಗೆ ಆಗಲ್ಲ ಅಂತೇಳಿ ಡೆತ್ ಆಗಿದೆ. ಅಧಿಕ ಪ್ರಮಾಣದ ಅರವಳಿಕೆ ಮದ್ದು ನೀಡಿದ್ರಿಂದ ಮಗು ಮೃತಪಟ್ಟಿದೆ ಅನ್ನೋದು ಪೋಷಕರ ಆರೋಪ. ಅನೆಸ್ಥೀಶಿಯಾ ನೀಡಿದ ಕೂಡಲೇ ಮಗುವಿನ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಕ್ಲಿನಿಕ್ನಲ್ಲಿ ಹೆಚ್ಚಿನ ಚಿಕಿತ್ಸಾ ಸಲಕರಣೆ ಇಲ್ಲವಾದ್ರಿಂದ ಮಗುವನ್ನ ಜಯನಗರ ಗಾರ್ಡನ್ ಸಿಟಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆದ್ರೆ ಅಷ್ಟರಲ್ಲಿ ಮಗುವಿನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಗರಡಾಗಿ ಬಂದು ಆಗಿದೆ ಅಂತ ಹೇಳಿದ್ರೆ ಗರಡ ಆಗಿಬಿಡುತ್ತೆ ಅಂತೇಳಿ ಅವ್ರೇನು ಮಾಡೋದು, ಜಸ್ಟ್ ಒಂದು ವೆಂಟಿಲೇಟರ್ ಫಿಕ್ಸ್ ಮಾಡಿ ಬಾಡಿನ ರೈಸನ್ ಮಾಡೋದಾರ ಮಾಡಿ ತೋರಿಸಿದಾರೆ ಅಷ್ಟೇ. ನಾವು ಓಕೆ ಏನೋ ಒಂದು ಆದರೆ ನಮಗಿನ ಮಗು, ಯಾಕಂದರೆ ಅಷ್ಟು ನೀಟಾಗಿ ಸಾಕಿದ ಮಗು, ಜಸ್ಟ್ ವಾಕ್ ಮಾಡ್ಕೊಂಡು ಹೋಗೋ ಮಗು ಕಳ್ಕೊಳ್ಳೋದಕ್ಕೆ ಯಾರು ಇಷ್ಟಪಡ್ತಾರ? ಕ್ಲೀನಿಗೆ ವಾಕ್ ಮಾಡ್ಕೊಂಡು ಹೋಗೋದ ಮಗುನ ಅದನ್ನು ನಾವು ಓಕೆ ವೆಯ್ಟ್ ಮಾಡೋಣ ಅಂತೇಳಿ 1 ಅವರ್ ವೆಯ್ಟ್ ಮಾಡೋದು. 12:30 ಆಯಿತು. 12:30 ಅವರು ಏನೂ ರೆಸ್ಪಾನ್ಸ್ ಬರಲಿಲ್ಲ. ಮಗುವಿಂದನೂ ಬರಲಿಲ್ಲ, ಇವನ್ ಇವ್ರ ಕಡೆಯಿಂದನೂ ಡಾಕ್ಟ್ರು ಬಂದು ಬರಲಿಲ್ಲ. ಮಡಿವಾಳ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ವೈದ್ಯ ರವಿರಾಜ್ ವಿಚಾರಣೆ ನಡೆಸಿದ್ದಾರೆ. ಅದೇನೇ ಇರಲಿ, ವೈದ್ಯರ ನಿರ್ಲಕ್ಷ್ಯಕ್ಕೆ ಬೆಳಗಬೇಕಾಗಿದ್ದ ಕುಸುಮ ಕಮರಿ ಹೋಗಿರುವುದು ದುರಂತವೇ ಸರಿ. ಬೆಂಗಳೂರಿನಿಂದ ಕ್ಯಾಮರಾಮನ್ ಅನಿಲ್ ಜೊತೆ ದತ್ತರಾಜ್ ಪಡ್ಕೋಣೆ, ಸುವರ್ಣ ನ್ಯೂಸ್. ದಿಲ್ಲಿ ಗ್ಯಾಂಗ್ರೇಪ್ ಮಾಸಿ ಹೋಗೋ ಮೊದಲೇ ಬಹುತೇಕ ಅಂತಹುದೇ ಪೈಶಾಚಿಕ ಕೃತ್ಯ ಬೆಂಗಳೂರಿನಲ್ಲಿ ನಡೆದಿದೆ. ತಾವರೆಕೆರೆ ಬ್ಯಾಡ್ರಹಳ್ಳಿ ಬಳಿ ದುಷ್ಕರ್ಮಿಗಳು ಯುವತಿ ಮೇಲೆ ಸಾಮೂಹಿಕ ಅತ್ಯಾಚಾರವೆಸಗಿದ್ದಲ್ಲದೆ ಮಾರಣಾಂತಿಕ ಹಲ್ಲೆ ನಡೆಸಿ ಪರಾರಿಯಾಗಿದ್ದಾರೆ. ಅತ್ಯಾಚಾರಕ್ಕೆ ಒಳಗಾದ ಯುವತಿ ಈಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾಳೆ. ಸ್ಟ್ರೇಚರ್ ಮೇಲೆ ಮಲಗಿರೋ ಈಕೆ ಕಾಮಾಂಧರ ಕ್ರೂರತೆಗೆ ತುತ್ತಾದ ಯುವತಿ. ತಾವರೆಕೆರೆ ವ್ಯಾಪ್ತಿಯ ಸಿಂಡಿಕೇಟ್ ಬ್ಯಾಂಕ್ ಕಾಲೋನಿಯಲ್ಲಿ ಸಾಮೂಹಿಕ ಅತ್ಯಾಚಾರಕ್ಕೊಳಗಾದ ಈ ಯುವತಿ ಈಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾಳೆ. ಇವತ್ತು ಆಸ್ಪತ್ರೆಗೆ ಭೇಟಿ ನೀಡಿದ ಮಾಜಿ ಸಚಿವೆ ಶೋಭಾ ಕರಂದ್ಲಾಜೆ ಅತ್ಯಾಚಾರಕ್ಕೊಳಗಾದ ಯುವತಿಯ ಆರೋಗ್ಯವನ್ನ ವಿಚಾರಿಸಿದ್ರು. ಭಾನುವಾರ ರಾತ್ರಿನೇ ಈ ರೇಪ್ ಆಗಿರ್ಬೋದು ಮತ್ತು ಅವಳಿಗೆ ಮಾರಣಾಂತಿಕವಾದ ಹಲ್ಲೆ ಆಗಿದೆ. ಒಂದು ಕಿವಿ ಪೂರ್ತಿಯಾಗಿ ಹೋಗಿದೆ. ಕಿವಿ ಇನ್ನೂ ಅದು ಸರಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಸ್ಥಿತಿ ಇದೆ.
ಬ್ರೈನಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ ಅಂತ ಹೇಳ್ತಾರೆ. ಅದನ್ನು ಸರ್ಜರಿ ಮಾಡಿ ಇವತ್ತು ತೆಗೆದಿದ್ದಾರೆ. ಯಾರು ಅತ್ಯಾಚಾರ ಮಾಡಿದಾರೋ ಅವರ ಆಸ್ತಿಯಲ್ಲಿ, ಅವರ ಎಲ್ಲ ಸ್ಥಿರಾಸ್ತಿ ಮತ್ತು ಚರಾಸ್ತಿಯಲ್ಲಿ ಅವರಿಗೆ ಅರ್ಧ ಪಾಲು ಕೊಡುವಂಥ ಒಂದು ಕಾನೂನನ್ನು ಮಾಡಿದಾಗ ಮಾತ್ರ ಇದು ನಿಲ್ಲಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ಮೊನ್ನೆ ಭಾನುವಾರ ಈಕೆ ಮೇಲೆ ಅತ್ಯಾಚಾರವೆಸಗಿದ್ದ ದುಷ್ಕರ್ಮಿಗಳು ಮಾರಣಾಂತಿಕ ಹಲ್ಲೆ ನಡೆಸಿ ಪರಾರಿಯಾಗಿದ್ರು. ಅಲ್ಲದೆ ಘಟನಾ ಸ್ಥಳದಲ್ಲಿ ಕಾಂಡೋಮ್, ಚಪ್ಪಲಿಗಳು, ಮದ್ಯದ ಬಾಟಲ್ಗಳು ಸಿಕ್ಕಿವೆ. ಆದ್ರೆ ನೊಂದ ಯುವತಿಯ ಬಗ್ಗೆ ಇನ್ನೂ ಯಾವುದೇ ರೀತಿಯ ಮಾಹಿತಿ ತಿಳಿದು ಬಂದಿಲ್ಲ. ತಾವರೆಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ದುಷ್ಕರ್ಮಿಗಳಿಗೆ ಬಲೆ ಬೀಸಿದ್ದಾರೆ. ಒಟ್ನಲ್ಲಿ ಬೆಂಗಳೂರಿನಲ್ಲಿ ಅತ್ಯಾಚಾರ ಪ್ರಕರಣಗಳು ಜಾಸ್ತಿಯಾಗ್ತಿದ್ದು ಹೆಣ್ಣುಮಕ್ಕಳು ಓಡಾಡೋಕೆ ಹೆದರುವಂತಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಹೇಶ್ ಜೊತೆ ನಾಗೇಂದ್ರ ಬಾಬು, ಸುವರ್ಣ ನ್ಯೂಸ್. ಬೆಂಗಳೂರು ಹೊರವಲಯದ ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಕಲರವ ಶುರುವಾಗಿದೆ. ಏಷ್ಯಾದ ಅತಿದೊಡ್ಡ ವೈಮಾನಿಕ ಜಾತ್ರೆಗೆ ಯಲಹಂಕ ವಾಯು ನೆಲೆಯಲ್ಲಿಂದು ಚಾಲನೆ ಸಿಕ್ಕಿದೆ. ಆದರೆ ಜನಮನಗೆದ್ದ ಏರ್ ಶೋಗೆ ಈ ಬಾರಿಯೂ ಹಕ್ಕಿಗಳ ವಿಘ್ನ ಉಂಟಾಗಿತ್ತು. ಎಲ್ಲೆಲ್ಲೂ ಲೋಹದ ಹಕ್ಕಿಗಳ ಅಬ್ಬರ, ಬಾನಂಗಳದಲ್ಲಿ ಯುದ್ಧ ವಿಮಾನಗಳ ಚಿತ್ತಾರ, ವೈಮಾನಿಕ ವೈಭವ ನೋಡಲು ಹರಿದು ಬಂತು ಜನಸಾಗರ. ಇದು ಯಲಹಂಕದಲ್ಲಿ ಇವತ್ತಿನಿಂದ ಶುರುವಾದ 5 ದಿನಗಳ ಏರ್ ಶೋನ ಫಸ್ಟ್ ಡೇ ಫಸ್ಟ್ ಶೋನ ಸ್ಯಾಂಪಲ್. ರಕ್ಷಣಾ ಸಚಿವ ಎಕೆ ಆಂಟನಿ ಈ ಶೋಗೆ ಚಾಲನೆ ನೀಡಿದ್ರು. ಸಿಎಂ ಜಗದೀಶ್ ಶೆಟ್ಟರ್, ಏರ್ ಮಾರ್ಷಲ್ ಎಸ್ ಸುಕುಮಾರ್ ಕೂಡ ಈ ವೇಳೆ ಹಾಜರಿದ್ರು. ಬಳಿಕ ಶುರುವಾದ ಏರ್ ಶೋನಲ್ಲಿ ಸಾಕಷ್ಟು ಹೈಟೆಕ್ ವಿಮಾನಗಳ ನಡುವೆಯೂ ಹಳೆ ಕಾಲದ ವಿಮಾನಗಳ ಹಾರಾಟವೂ ಬೊಂಬಾಟಾಗಿತ್ತು. ತೇಜಸ್ ಯುದ್ಧ ವಿಮಾನ, ರೆಡ್ ಬುಲ್ ಫ್ಲೈಯಿಂಗ್ ಬುಲ್ ವಿಮಾನಗಳು, ಡಿಆರ್ಡಿಒ ನಿರ್ಮಿತ A1 ಫ್ಲೈಟ್ ಮತ್ತು F-16 ಯುದ್ಧ ವಿಮಾನದ ಹಾರಾಟ ಮೋಡಿ ಮಾಡುವಂತಿತ್ತು. ಆದರೆ ಲೋಹದ ಹಕ್ಕಿಗಳ ಹಾರಾಟಕ್ಕೆ ಪಕ್ಷಿಗಳು ಪದೇ ಪದೇ ಅಡ್ಡಿ ಮಾಡ್ತಿದ್ವು. ಹೀಗಾಗಿ ಹಕ್ಕಿಗಳನ್ನ ರನ್ವೇ ಸುತ್ತಮುತ್ತ ಸುಳಿಯದಂತೆ ತಡೆಯಲು ಫೈರ್ ಪ್ರಯೋಗ ಸಹ ಮಾಡಲಾಯಿತು. ಇದರ ನಡುವೆಯೇ ಮುಂದಿನ ವರ್ಷದ ಫೆಬ್ರವರಿ 18ಕ್ಕೆ ಏರೋ ಇಂಡಿಯಾ 14 ಶೋ ನಡೆಸಲು ಮುಹೂರ್ತ ಫಿಕ್ಸ್ ಮಾಡಲಾಯಿತು. ಇನ್ನೂ 4 ದಿನ ಲೋಹದ ಹಕ್ಕಿಗಳು ಆಗಸದಲ್ಲಿ ತಮ್ಮ ವಯ್ಯಾರ ಪ್ರದರ್ಶಿಸಲಿದ್ದು ಜನಸಾಗರವೇ ಹರಿದು ಬರಲಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಶಿವಕುಮಾರ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ನ ನಂತರ.